ನಮಸ್ತೆ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡೆಡ್ಲಿ ರವಿ ಶ್ರೀವತ್ಸ. ಡೆಡ್ಲಿ ಟುಡೆಯ ಈ ಗ್ಯಾಂಗ್ಸ್ ಆಫ್ ಯುಕೆಯ ಹೊಸ ಕಾರ್ಯಕ್ರಮಕ್ಕೆ, ಹೊಸ ಒಂದು ಅಧ್ಯಾಯಕ್ಕೆ ನಾನು ನಿಮ್ಮೆಲ್ಲರೂ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ವೀಕ್ಷಕರೇ, ಸಾಮಾನ್ಯವಾಗಿ ಏನಾಗುತ್ತೆ, ನಾವು ಸಿನಿಮಾಗಳನ್ನ ಮಾಡ್ತಾ ಇರಬೇಕಾದ್ರೆ ತುಂಬ ಜನ ಬಂದು ಹೋಗಿ ಮಾಡ್ತಾರೆ ಕಣ್ರಿ. ಅಂದರೆ ಪಾತ್ರವನ್ನು ಕೊಡಿ ಅಂತನೋ, ಇಲ್ಲ ಟೆಕ್ನಿಷಿಯನ್ ಆಗಿ ನಾನು ನಿಮಗೆ ಸಪೋರ್ಟಿವ್ ಆಗಿ ನಿಲ್ತೀನಿ, ನಾನು ಹಾಡನ್ನು ಬರಿತೀನಿ, ನಾನು ಕಥೆಯನ್ನು ಬರಿತೀನಿ, ನಾನು ಸಂಭಾಷಣೆಯನ್ನು ಮಾಡ್ತೀನಿ. ಇದು ನಮ್ಮ ಜೀವನದಲ್ಲಿ ಬಹಳಷ್ಟು ಜನರನ್ನ ನೋಡ್ತಾ ಬರ್ತೀವಿ. ಬಹಳಷ್ಟು ಜನರು ಬಂದು ಹೋಗಿ ಮಾಡ್ತಾರೆ. ಬಹಳಷ್ಟು ಜನರಲ್ಲಿ ಒಂದಷ್ಟು ಜನ ಮಾತ್ರ ಹೃದಯದಲ್ಲಿ ಉಳ್ಕೋತಾರೆ. ಸೊ ಆ ನಿಟ್ಟಿನಲ್ಲಿ ನಾನು ಈ ವ್ಯಕ್ತಿ ಬಗ್ಗೆ ಏನು ಮಾತಾಡ್ತಾ ಇದ್ದೀನಿ, ಈ ವ್ಯಕ್ತಿಯನ್ನು ಕರ್ಕೊಂಬಂದು ನನಗೆ ಪರಿಚಯ ಮಾಡಿಸಿದ್ದು ಯಾರು ಅಂತಂದರೆ, ನನಗೆ ನನ್ನ ತಮ್ಮ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ರಿನ್ಸ್ ರವಿ ಅಂತಲೇ ಕರೀತಾರೆ. ಆ ನಿಟ್ಟಿನಲ್ಲಿ ರವಿ ಕರ್ಕೊಂಬಂದು ಪರಿಚಯ ಮಾಡಿದಂಥ ಹೆಸರು ಏನು ಅಂತಂದರೆ, ಆ ವ್ಯಕ್ತಿ ಯಾರು ಅಂತಂದರೆ ಉಮೇಶ್ ಅಂತ. ವೃತ್ತಿಯಲ್ಲಿ ಈತ ವಕೀಲರು, ಅಡ್ವೊಕೇಟ್. ಬಹಳಷ್ಟು ವರ್ಷಗಳಿಂದ ಈ ವಕೀಲ ವೃತ್ತಿಯನ್ನು ಮಾಡ್ಕೊಂಡ್ಬರ್ತಾ ಇದ್ದಾರೆ. ಒಂದು 20-25 ಸಿನಿಮಾಗಳಲ್ಲಿ ಮಾಡಿದ್ದಾರೆ. ಮತ್ತು ತನ್ನದೇ ಆದ ಒಂದು ಸಂಸ್ಥೆಯಲ್ಲಿ ತಾನೇನಾದರೂ ಒಂದು ಮಾಡಬೇಕು ಅಂತ ಹೇಳಿ ತಾನೇ ಹೀರೋ ಆಗಿ ಶಿರಾಡಿ ಘಾಟ್ ಅಂತ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಅದಿನ್ನೇನು ಅತಿ ಶೀಘ್ರದಲ್ಲಿ ನಿಮ್ಮ ಮುಂದೆ ಬರುತ್ತೆ. ಬಂಟಿ ಅಂತ ಒಂದು ಸಿನಿಮಾ, ಇಟ್ ಈಸ್ ಅನ್ ಅವಾರ್ಡ್ ಸಿನಿಮಾ, ಅದರಲ್ಲಿ ಆ್ಯಕ್ಟ್ ಮಾಡ್ತಾರೆ. ಇನ್ನೊಂದು ಬಂದು ಭೈರವ ಅಂತ ಒಂದು ಸಿನಿಮಾ, ಅದೆಲ್ಲ ಆ್ಯಕ್ಟ್ ಮಾಡ್ತಾರೆ. ಅಂತಹ ಒಂದು ಜೀವವನ್ನು ಇವತ್ತು ನಿಮ್ಮ ಮುಂದೆ ಕರ್ಕೊಂಬಂದು ಕೂಡಿಸ್ತಾ ಇದ್ದೇನೆ. ದಟ್ ಈಸ್ ಉಮೇಶ್. ಬೈ ಪ್ರೊಫೆಷನ್ ಹಿ ಈಸ್ ಅನ್ ಅಡ್ವೊಕೇಟ್. ನಮಸ್ತೆ ಸರ್. ನಮಸ್ತೆ. ನಿಮ್ಮ ಬಗ್ಗೆ ಒಂದಷ್ಟು ಹೇಳಿದ್ದೇನೆ, ಎಲ್ಲವೂ ಆಗಿದೆ. ನಿಮಗೆ ಗ್ಯಾಂಗ್ಸ್ ಆಫ್ ಯು ಕೆ ಈ ಸಿನಿಮಾ ನಿಮ್ಮ 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 ತಕ್ಕೆಗೆ ಬಂದು ಬಿದ್ದಾಗ ಯಾವ ರೀತಿ ಅನ್ನಿಸ್ತು ಸರ್? ಫಸ್ಟು ಫೋನ್ ಮಾಡಿದ್ರಿ, ರವಿ ಸರ್ ರೆಫರ್ ಮಾಡಿದ್ಮೇಲೆ ಫೋನ್ ಮಾಡಿದ್ರಿ, ಎಲ್ಲಿದೆಯಾ ಚಿನ್ನ ಅಂತ ಕೇಳಿದ್ರಿ. ಯಾಕಂದ್ರೆ ಎಲ್ಲಿದೆಯಾ ಅಂತ ಹೇಳಿದಾಗ, ನಾಗರಬಾವಿ ಸರ್, BDA ಕಾಂಪ್ಲೆಕ್ಸ್ ಹತ್ರ ಮನೆ. ಎಷ್ಟು ಟೈಮ್ ಆಗುತ್ತೆ ಇಲ್ಲಿಗೆ ಬರೋದಕ್ಕೆ? RR ನಗರ ಒಂದು ಲೊಕೇಶನ್ ಕಳಿಸಿ. ನಾನು 10 to 15 ಮಿನಿಟ್ಸ್ ಆಗುತ್ತೆ ಸರ್. ಆ್ಯಕ್ಚುಲಿ ಒಂದು ಅರ್ಧ ಗಂಟೆ ಆಗ್ಬೋದಿತ್ತು ಅಲ್ಲಿ ಬರ್ಲಿಕ್ಕೆ ಟ್ರಾಫಿಕ್ಕು, ಬಟ್ ನಾನು ಎಲ್ಲಿ ಮಿಸ್ ಆಗುತ್ತೆ ಅಂದ್ಬಿಟ್ಟು 10 to 15 ಮಿನಿಟ್ಸಲ್ಲಿ ಬರ್ತೀನಿ ಸರ್ ಅಂತ ನೀವು ಹೇಳಿದ್ರಿ. ಇಲ್ಲ ನಿಧಾನಕ್ಕೆ ಬಾ ಅಂತ ಹೇಳ್ಬಿಟ್ಟು ಲೊಕೇಶನ್ ಕಳಿಸಿದ್ರೆ, ಬಂದ ತಕ್ಷಣ ಬಂದಾಯಿತು. ರಮೇಶ್ ಸರ್ಗೆ ತೋರಿಸಿದ್ರಿ ನೀವು. ರಮೇಶ್ ಸರ್ಗೆ ತೋರಿಸ್ಬಿಟ್ಟು ಎಲ್ಲ ಆಗ್ಬಿಟ್ಟು ಒಂದು 5 ನಿಮಿಷ ಮಾತಾಡಾದ್ಮೇಲೆ ಸುಮ್ಮನೆ ಹಂಗೆ ನೋಡ್ಬಿಟ್ಟು ಆಮೇಲೆ ಹೇಳಿದ್ರಿ. ನಾನು ಗೊತ್ತಾಯಿತು ನನಗೆ ಈ ಪಾತ್ರಕ್ಕೆ ಆಗ್ತಾ ಇಲ್ವೇನೋ ಅಂತ ಹೇಳ್ಬಿಟ್ಟು ಮುಜುಗರ ಆಯಿತು. ಅವಾಗ ಹೇಳಿದೆ, ಸರ್ ನಾನು ಸ್ನಾನ ಏನೂ ಮಾಡಲಿಲ್ಲ ಸರ್, ಕೂದಲೆಲ್ಲ ಹಿಂಗೆ ಬಿಟ್ಕೊಂಬಂದ್ಬಿಟ್ಟೆ, ಬೈಕಲ್ಲಿ ಬಂದಲ್ಲ ಎಲ್ಲ ಹಿಂಗೆ ಆಗಿದೆ ಅದು ಇದು ಅಂತ. ಅವಾಗ MS ರಮೇಶ್ ಸರ್ ಹೇಳಿದ್ರು, ಇಲ್ಲ ನೀವು ಶೂಟಿಂಗ್ ಸ್ಟಾರ್ಟ್ ಆದಾಗ 5 ದಿವಸ ಮೊದಲೇ ಸ್ನಾನ ಮಾಡಿಲ್ಲ. ಅದು MS ರಮೇಶ್ ಅಲ್ಲ, ಅಲ್ಲ ಅಕ್ಷಯ್ ಅವರು. ಕರೆಕ್ಟ್, ಅಕ್ಷಯ್. ಅವ್ರಿಗೆ ಆ ಥರದ್ರಲ್ಲೆಲ್ಲ ಕೆಲವು ಇಂಟ್ರೆಸ್ಟ್, ಅಂದರೆ ಪಾತ್ರಧಾರಿಗಳು ಹಿಂಗೆ ಇದೆ, ಕರೆಕ್ಟಾಗಿದೆ. ಯಾವತ್ತೂ ಹಂಗೆ ಹೇಳಲ್ಲ, ಅವರು ಪ್ರಿಪೇರ್ ಮಾಡ್ಕೋತಾರೆ ಹೊರತಾಗಿ ಹೇಳಲ್ಲ. ಅಕ್ಷಯ್ ಸರ್, ನೀವು ಸ್ನಾನನೇ ಮಾಡಬೇಡಿ, ಈ ಕ್ಯಾರೆಕ್ಟರ್ ಹಂಗೆ ಬೇಕು. ನೀವು ಗಾಬರಿ ಆಗಿದ್ದು ನೋಡಿದೆ ಅಂತ ಹೇಳಿದ್ರು. ಅವಾಗ ನನಗೆ ಇಲ್ಲ ಹಂಗೆ ನಾನು ಹಿಂಗೆ ಇರೋದು ಕರೆಕ್ಟ್ ಈ ಕ್ಯಾರೆಕ್ಟರ್ಗೆ ಅಂತ ಹೇಳ್ಬಿಟ್ಟು ಅವಾಗ ಸ್ವಲ್ಪ ಧೈರ್ಯನೂ ಬಂತು. ಅವಾಗ ನನಗೆ ಅನ್ನಿಸ್ತು ಈ ಕತೆಗೆ ನಾನು ಆಪ್ಟ್ ಆಗ್ತೀನಿ ಅನಿಸುತ್ತೆ, ಅದಕ್ಕೋಸ್ಕರ ಇದು ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವಾಗ ಸ್ವಲ್ಪ ಖುಷಿ ಆಯಿತು ಸರ್. ಒಂದು 2 ಕಡೆ ನಿಮಗೆ ಹೊಡೆತಗಳು ಬೀಳತ್ವೆ, ಇಫ್ ಯು ರಿಮೆಂಬರ್. ಒಂದು ದಿವಸ ಇವರು ಪಾಪ ಗೊತ್ತಿಲ್ಲ, ಅಥವಾ 35 ಡೇಸ್ ನನ್ನ ಜೊತೆ ಇದ್ದರು. 35 ಡೇಸ್ ಈ ಟ್ರಾವೆಲ್ಡ್ ವಿತ್ ಮೀ. ಒಂದು ದಿವಸ ಏನಾಗಿದೆ, 6 ಗಂಟೆನೋ 6:30 ಮುಸ್ಸಂಜೆನಲ್ಲಿ ಫೋನಲ್ಲಿ ಮಾತಾಡ್ತಾ ಹೋಗಿದ್ದಾರೆ. ಅಲ್ಲೇನು ಮಾಡಿದ್ದಾರೆ, ಒಂದು ದೊಡ್ಡ ಕನ್ಸರ್ವೆನ್ಸಿ ಮೋರಿ, ಆ ಮೋರಿಗೆ ಫುಲ್ಲು ಕ್ಲೀನಾಗಿ ಸ್ಲ್ಯಾಬ್ಸ್ ಹಾಕಿದ್ದಾರೆ. ವೀಕ್ಷಕರೇ, ಇವರೇನು ಅಂದ್ಕೊಂಡಿದ್ದಾರೆ, ಓಕೆ ಸ್ಲ್ಯಾಬ್ ಇದೆ ಅನ್ನೋ ಒಂದು ಇದರಲ್ಲೇ ಮಾತಾಡ್ತಾ ಹೋಗಿ ಅಲ್ಲಿ ಸ್ಲ್ಯಾಬ್ ಇಲ್ಲ, ಕಾಲಿಟ್ಬಿಡ್ತಾರೆ. ಕಾಲಿಟ್ರೆ ಸರಿಸುಮಾರು ಒಂದು 8 to 10 ಅಡಿ ದೊಡ್ಡ ಮೋರಿ ಒಳಗೆ ಹೋಗಿ ಮುಖ ಗೀಕ ಎಲ್ಲ ತರ್ಚ್ಕೊಂಡು, ಒಂದು ಕಡೆ ಕೈ ಫ್ರ್ಯಾಕ್ಚರ್ ಆಗುತ್ತೆ, ಕೈ ಫ್ರ್ಯಾಕ್ಚರ್ ಡಿಸ್ಲೊಕೇಟ್ ಆಗುತ್ತೆ. ಒಂದು ಕಡೆ ಏನು ಅಂತಂದರೆ ತುಂಬ ಕೆಟ್ಟವರು ಕಣ್ರಿ, ನಮ್ಮ ನಿರ್ದೇಶಕರುಗಳು ತುಂಬ ಕೆಟ್ಟವರು, ಹೃದಯನೇ ಇಲ್ದಿರೋರು. ಈ ಥರ ಎಲ್ಲ ಏನು ಹೇಳಿದ್ರು ಕೂಡ ನಾನು ಒಪ್ಕೋತೀನಿ. ಯಾಕೆ ಅಂತಂದರೆ ಆ ಸಮಯದಲ್ಲಿ ನಮಗೆ ಬೇಕಾಗಿರೋದು ಆ ಪಾತ್ರ ಆಗಬೇಕಷ್ಟೆ. ಒಂದು ಕಡೆ ಬ್ಯಾಕಲ್ಲಿ ಬ್ಯಾಂಡೇಜ್ ಹಾಕಿದ್ದಾರೆ, ಇನ್ನೊಂದು ಕಡೆ ಮುಖ ಎಲ್ಲ ಇಲ್ಲೆಲ್ಲ ಒಂದಷ್ಟು ತರ್ಚೋಗಿದೆ, ಇನ್ನೊಂದು ಕಡೆ ಕಾಲು ಕಿತ್ತೋಗಿದೆ. ನನಗೇನು ಅಂತಂದರೆ ಅದೆಲ್ಲ ಗೊತ್ತಿಲ್ಲಪ್ಪ, ನೀನು ಸುಮ್ಮನೆ ನನಗೆ ಆ್ಯಕ್ಟ್ ಮಾಡಿಬಿಡು ಅನ್ನೋ ಥರದ್ರಲ್ಲಿ ನಾವು ಇರ್ತೀವಿ. ನಾನು ಇದ್ದೆ, ಬೆಳಗ್ಗೆನೇ ಬಂದಿದ್ದ ತಕ್ಷಣ ಆ್ಯಸ್ ಇಟ್ ಈಸ್ ಪಾಪ ಎಂಟ್ರಾಗ್ತಾರೆ. ಅವ್ರಿಗೆ ಹೇಳ್ಕೊಳಕ್ಕಾಗ್ತಿಲ್ಲ, ಮೊದಲೇ ಹೆದರಿದ್ದಾರೆ. ಇನ್ನೇನಾದ್ರು ಹೇಳಿ ನನ್ನ ಕೈಲಿ ಇವತ್ತು ಆಗ್ತಿಲ್ಲ ಅಂತಂದರೆ, ಆವತ್ತಾಗಲೇ ಐ ಥಿಂಕ್ ಇವ್ರದ್ದೊಂದು ಮಿಸ್ಟೇಕ್ ಏನಾಗಿತ್ತು ಅಂತಂದರೆ, ಒಂದು ಯಾವುದೋ ಅರ್ಜೆಂಟ್ ಕೋರ್ಟ್ ಕೇಸ್ ಇದೆ ಅಂದ್ಬಿಟ್ಟು ಯಾವುದೋ ಶಿವಮೊಗ್ಗಕ್ಕೋ ಎಲ್ಲಿಗೋ ಬಂದು ವಾಪಸ್ ಬರಬೇಕಾದ ಜೀವ ಬಂದೇ ಇರಲಿಲ್ಲ, ತಪ್ಸ್ಕೊಂಡ್ಬಿಟ್ಟಿದ್ರು. ಇವ್ರನ್ನ ಬಿಟ್ಟು ಒಂದು ಸೀನನ್ನು ನಾನು ಶೂಟ್ ಮಾಡಿ ಅದಾದ್ಮೇಲೆ ಬಂದು ಜಾಯ್ನ್ ಆಗ್ತಾರೆ. ನನಗೇನು ಅಂದರೆ, ನಾವು ಆ ಸ್ಪೀಡಲ್ಲಿ ಹೋಗ್ತಿರ್ತೀವಿ. ಸೊ ಏಟಾಗಿದೆ ಅದು ಕೂಡ ಇವ್ರ ಕೈಲಿ ಹೇಳ್ಕೊಳಕ್ಕಾಗ್ತಿಲ್ಲ. ಅವತ್ತೇನು ಅಂತಂದರೆ, ಹೊರಟಾ ಪ್ರಶಾಂತ್ ಅವ್ರನ್ನ
ಗಾಡಿ ಒಳಗೆ ಹಾಕ್ಕೊಂಡು ಒಂದಷ್ಟು ಜನ ಹೋದ್ಮೇಲೆ ಹಿಂದ್ಗಡೆ ಒಂದು 6 ಜನ ಒಟ್ಟು ಓಡು ಬರಬೇಕು. ಅಂದರೆ ಆ ಕಾಳಿ ಪಾತ್ರ ಆಗಿರ್ಬೋದು, ನಮ್ಮ ಟಂಗ್ಸಾಲಿ ಉಮೇಶ್ ಅವ್ರು ಆಗಿರ್ಬೋದು, ಪೃಥ್ವಿಯವ್ರು ಆಗಿರ್ಬೋದು, ಅಮೋಘ ಆಗಿರ್ಬೋದು, ಇವರು ಗುರು ಎಲ್ಲ ಬರಬೇಕು. ಬನ್ನಿ 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 ಅಂತ ಕೂಗ್ತಾ ಇದ್ದೀನಿ, ಇವ್ರ ಕೈಲಿ ಬರೋಕ್ಕಾಗ್ತಿಲ್ಲ. ರೀಸನ್ ಏನು ಅಂತಂದರೆ ಪೇಯ್ನ್, ಬಾಡಿ ಪೇಯ್ನ್ ತುಂಬ ಇದೆ. ಕಾಲಂತೂ ಇವ್ರ ಕೈ ತೆಗಿಯೋಕ್ಕೆ ಆಗ್ತಿಲ್ಲ. ಕಾಲು ಆ ಹೆಬ್ಬೆರಳೆಲ್ಲ ಇದೆಯಲ್ಲ, ಆ ಹೆಬ್ಬೆರಳು ಫುಲ್ಲು ಕಟ್ಟಾಗ್ಬಿಟ್ಟಿದೆ. ಆ ಥರದ್ರಲ್ಲಿ ಓಡಿ ಬರ್ತಾ ನೀವು ನಂಬ್ತಿರೋ ಇಲ್ಲೋ, ಕ್ಯಾಮ್ರಾ ಇಟ್ಟಿದ್ದೀವಿ, ಕ್ಯಾಮ್ರಾ ಇಟ್ಟಿದ್ರೆ ಡೈರೆಕ್ಟಾಗಿ ಬಂದು ಕ್ಯಾಮ್ರಾ ಟು ಲೆಫ್ಟ್ ಏನಿದೆ ಧಬಾಕತ್ತಲ್ಲಿ ತಿರ್ಗಿ ಬಿದ್ದರು. ನನಗೆ ಏನು ಉಮೇಶ್ ನೋಡ್ಕೊಂಬರೋಕ್ಕಾಗಲ್ಲ. ನಮಗೇನು ಅಂತಂದರೆ ಎಗೇನ್ ನಾವು ಈಗ ಬಂತು ಅಂತಂದರೆ ಅಲ್ಲಿ ಡೈರೆಕ್ಟರ್ ಅಲ್ಲ, ಕ್ಯಾಮ್ರಾಗೆ ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ, ಇಲ್ಲ ಕ್ಯಾಮ್ರಾ ಲೆನ್ಸ್ ಮೇಲೆ ಏನಾದ್ರು ಬಂದುಬಿಟ್ರೆ, ಇಲ್ಲ ಕ್ಯಾಮ್ರಾ ಲೆನ್ಸಿನ ಇದಿರುತ್ತಲ್ಲ ಅದೇನಾದ್ರು ಕಟ್ಟಾಗ್ಬಿಟ್ರೆ, ಸೊ ಇದೆಲ್ಲ ತಲೆಯಲ್ಲಿರುತ್ತಲ್ಲ. ಬುದ್ಧಿ ಬಿಡುವ ಹಂಗೆ ಅಂತಂದರೆ ಆ ಜೀವ ಏನು ಮಾತಾಡ್ತಿಲ್ಲ, ಕಣ್ಣಲ್ಲಿ ನೀರಿದೆ. ನಿಧಾನವಾಗಿ ಆ ಪಕ್ಕಕ್ಕೆ ಹೋದರೆ ಅದಾಗಿ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಗೆ ಇವ್ರನ್ನ ಯಾರು ಕರ್ಕೊಂಬಂದಿದ್ರು, ರವಿ ಅಂತಿದ್ರಲ್ಲ, ಅವ್ರು ಬಂದು ಹೇಳಿದ್ರು, ಸರ್ ನಿನ್ನೆ ರಾತ್ರಿ ಹೀಗೆ ಬಿದ್ದುಬಿಟ್ಟಿದ್ದಾರೆ. ಹಂಗೆ ಅಂದಿದ ತಕ್ಷಣ ಪರ್ಸ್ನಲಿ ಐ ವೆಂಟ್ ಟು ಹಿಮ್. ಹೇಳಬೇಕಲ್ವ ಉಮೇಶ್, ನಮಗೇನು ಗೊತ್ತಾಗುತ್ತೆ, ಯಾಕೆ ಅಂತಂದರೆ ಶಾರ್ಟ್ ಆಗೋಯ್ತಲ್ಲ, ಎಲ್ಲವೂ ಆಗೋಯ್ತಲ್ಲ. ಸರಿ, ಆಮೇಲೆ ಇನ್ಫ್ಯಾಕ್ಟ್ ವಿ ಮ್ಯಾನೇಜ್ಡ್. ಅಲ್ಲಿಂದ ತಿರ್ಗಾ ರನ್ನಿಂಗ್ ಎಲ್ಲ ಇತ್ತು, ಆ ರನ್ನಿಂಗನ್ನೆಲ್ಲ ಮ್ಯಾನೇಜ್ ಮಾಡಿ ಎಲ್ಲ ಮಾಡಿ ತೆಗೆದೆ. ನನಗೆ ತುಂಬ ಖುಷಿ ಕೊಟ್ಟಂತಹ ದೃಶ್ಯ ಯಾವುದು ಅಂತಂದರೆ, ಆ ಶಿರೂರಿನಲ್ಲಿ ಒಂದು ಟೆಂಪಲ್ ಇದೆ, ಬಳಪದ ಟೆಂಪಲ್ ನೈಟ್ ಮಾಡಿದ್ರೆ ನಮಗೇನಾಗುತ್ತೆ, ಅಗೈನ್ ಟು ಬಿ ವೆರಿ ಫ್ರ್ಯಾಂಕ್, ದೊಡ್ಡ ಈ ಡೈಲಾಗ್ಸ್ಗಳೆಲ್ಲ ಏನಿರುತ್ತೆ ಇದನ್ನೆಲ್ಲ ತೆಗೆದುಬಿಡ್ತೀವಿ. ಈ ಚಿಕ್ಕವ್ರನ್ನ ಆಮೇಲೆ ಹಾಕ್ಕೊಂಡು ಗುಮ್ತೀವಿ. ಅಂದರೆ ಇವ್ರಿಗೆ ಕೊಟ್ಟಿದ ತಕ್ಷಣ ಡೈಲಾಗ್ ಹೇಳಬೇಕು, ಇವ್ರನ್ನ ಹೇಳಿದ ತಕ್ಷಣ ಪರ್ಫಾರ್ಮ್ ಮಾಡಬೇಕು. ದೊಡ್ಡವರೆಲ್ಲ ಹಾಕಿರ್ತಾರೆ ಗೊತ್ತಾ, ಒಂದಷ್ಟು ಸಗಣಿ ಹಾಕಿರ್ತಾರೆ. ನಮ್ಮ ಆನಂದ್ ಸರ್ ಅಂತ ಒಬ್ರು ಇದ್ದರು, ಹಳೇ ನನ್ನ ಗುರುಗಳು. ಅವ್ರು ಹಿಂಗೆ ಹೇಳೋರು, ಇವರೆಲ್ಲ ಸಗಣಿ ಹಾಕ್ತಾರೆ ಸರ್ ಅನ್ನೋರು. ಹಂಗೆ ಈ ದೊಡ್ಡವರೆಲ್ಲ ಜಾಸ್ತಿ ಸಗಣಿ ಹಾಕ್ತಾರೆ. ಇವ್ರ ಹತ್ರ ನೊಂದು ಅವತ್ತೆಲ್ಲ ಶೂಟ್ ಮುಗಿಸ್ಕೊಂಬಂದು ಚಿಕ್ಕವ್ರ ಹತ್ರ ನಾವು ಹಿಡ್ಕೊಳ್ಳೋದು, ಏನ್ರಿ ಹೇಳಕ್ಕೆ ನಿಮಗೆ ಈ ಥರದ್ದೆಲ್ಲ. ಸೊ ಆ ನಿಟ್ಟಿನಲ್ಲಿ ರಮೇಶ್ ಅಣ್ಣ ಒಂದಷ್ಟು ಡೈಲಾಗ್ಸ್ ಎಲ್ಲ ಬರೆದಿದ್ದಾರೆ, ತುಂಬ ಖಾರವಾಗಿದೆ. 3 ಜನ ಇದರಲ್ಲೇನು, ಅವರು ಪಾಪ ಕಿವಿ ಬೇರೆ ಕೇಳಲ್ಲ. ಸೆಂಟ್ರಲ್ಲಿ ಟಂಗ್ಸಾಲಿ ಅವರು ಉಮೇಶ್. ಸೊ ಅವರು ಮಾತಾಡಬೇಕು, ಅವ್ರಾದ್ಮೇಲೆ ಇವ್ರು ಮಾತಾಡಬೇಕು, ಇವರಾದ್ಮೇಲೆ ಗುರು ಮಾತಾಡಬೇಕು, ಗುರು ಆದ್ಮೇಲೆ ತಿರ್ಗಾ ಇವರೇ ಬರಬೇಕು. ಈ ಥರ ಎಲ್ಲ ಇದೆಯಲ್ಲ. ಏನಪ್ಪ ರೆಡಿನಾ ಅಂತಂದರೆ ಇವರು ಗಡ ಅಂತ ಇದ್ದಾರೆ. ಟು ಬಿ ಫ್ರ್ಯಾಂಕ್, ಫಸ್ಟ್ ಅವ್ರು ಶೇರ್ ಮಾಡಿಬಿಡ್ಲಿ, ಆಮೇಲೆ ನಾನು ನಿಮ್ಗೆ ಹೇಳ್ತೀನಿ ಆ ಒಂದು ಸಿನಾರಿಯೋ, ಆ ಸಿಚುವೇಶನ್ ಹಿಂಗೆ ಅನಿಸ್ತೀನಿ. ಅದೇ ಸರ್, ಬೆಳಗ್ಗೆಯಿಂದ ಮಾಡಿದ್ವಿ ನಾವು. ಬೆಳಗ್ಗೆ 9 ಗಂಟೆಗೆ ಕಮಿಟ್ ಆಗಿದ್ದು, ಬಟ್ 9 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಯಾವ ಡೈಲಾಗ್ ಇಲ್ಲ, ಜೊತೆಲೇ ಜರ್ನಿ. ಬಟ್ ಸೀನಲ್ಲಿ ಇದ್ದೀವಿ, ಎಲ್ಲ ಜೊತೆಲೇ ಜರ್ನಿ. 9 ಗಂಟೆವರೆಗೂ ಡೈಲಾಗ್ ಇಲ್ಲ. ನಾವು ಆರಾಮಾಗಿ ಗುರು ನಾನು ಎಲ್ಲ ಪರವಾಗಿಲ್ಲ ಮಾಡ್ಬೋದು, ಬಯಸ್ಕೊಳ್ಳಲ್ಲ ಅಂತ. ಸರಿ, 9 ಗಂಟೆಗೆ ಇವ್ರು ಬಂದರು, ಅಸೋಸಿಯೇಟ್ ಡೈರೆಕ್ಟ್ರು ಬಂದುಬಿಟ್ಟು, ಈಗ ನಿಮ್ಮದು ಡೈಲಾಗ್ ಇದೆ ಸರ್, ಬರ್ಕೊಟ್ಟಿದ್ದಾರೆ, ತಗೊಳ್ಳಿ ನೋಡ್ಕೊಳ್ಳಿ ಅಂತ ಕೊಟ್ಟರು. ಸ್ಲ್ಯಾಂಗು ಫುಲ್ ನಮಗೆ ಬರ್ತಾನೆ ಇಲ್ಲ, ನಮ್ಮದು ಮಂಡ್ಯ ಸ್ಲ್ಯಾಂಗು, ಹಾಸನ ಸ್ಲ್ಯಾಂಗು ಅದು ಗೊತ್ತಾಗ್ತಾನೆ ಇಲ್ಲ. ಆಮೇಲೆ ರಾವಣ್ ಅಂತ ಸೊಸೈಟಿ ಇದ್ರಲ್ಲಿ, ಅವರು ಅಲ್ಲಿಯವರೇ ಲೋಕಲ್. ಸೊ ಅವ್ರು ಬಂದು ಸ್ವಲ್ಪ ಅಸಿಸ್ಟ್ ಮಾಡಿ ಹೇಳಿದ್ರು. ಮತ್ತು ಅವರು ಒಂದು ಮಾತು ಹೇಳಿದ್ರು ಬಂದುಬಿಟ್ಟು, ನೋಡಿ ಇದು ಫಸ್ಟ್ ಡೈಲಾಗ್ ನಿಮಗೆ, ಬೆಳಗ್ಗೆಯಿಂದ ಇದು ಫಸ್ಟ್ ಡೈಲಾಗು, ಕರೆಕ್ಟಾಗಿ ಪರ್ಫಾರ್ಮ್ ಮಾಡಿದ್ರೆ ಕ್ಯಾರಿ ಆಗುತ್ತೆ, ಇಲ್ವಾ ನೀವು ಹಿಂಗೆ ಇದಾಗಬೇಕಾಗುತ್ತೆ ಹಂಗೆ ಅಂತ ಹೇಳಿದ್ರು. ಆವಾಗ ನಾನು ಗುರು ಹೋಗ್ಬಿಟ್ಟು ಸಪ್ರೇಟಾಗಿ ಪ್ರಾಕ್ಟೀಸ್ ಮಾಡಿ ಕೂತು ಫಸ್ಟ್ ಡೈಲಾಗು ಎಲ್ಲ ಜೊತೆಲೆಲ್ಲ ದೊಡ್ಡ ಆರ್ಟಿಸ್ಟು, ಮುನಿ ಸರು, ಪ್ರಭಾಕರ್ ಸರು, ಸೈಕಲ್ ಬ್ರದರ್ಸು, ಇದು ಟಂಕಸಾಲಿ ಸರು ಎಲ್ಲ ಇದ್ದಾರೆ. ಸರಿ ಆಯಿತು. ಆ ನೈಟು ಫಸ್ಟು ಶಾರ್ಟೇ ಅದೇ ಆ್ಯಕ್ಚುಲಿ. ಪ್ರಶಾಂತ್ ಸರ್ ಎಲ್ಲ ಇದ್ದಾರೆ. ಆವಾಗ ಫಸ್ಟ್ ಡೈಲಾಗೆ ನಂದು. ಆ ಡೈಲಾಗ್ ನಂಗೆ ತುಂಬ ಇಷ್ಟ ಸರ್. ಇವತ್ತು ನಾನು ಅದನ್ನು ತುಂಬ ಇದು ಮಾಡ್ಕೊತೀನಿ. ಅದರಲ್ಲಿ ಆ್ಯಕ್ಚುಲಿ ಆ ಡೈಲಾಗಿಂದ ನನಗನ್ಸಿದ್ದು ಓವರಾಲ್ ಸಿನಿಮಾದಲ್ಲಿ ಶಿವಯ್ಯನ ಪಾತ್ರಕ್ಕೆ, ಶಿವಯ್ಯನ ಕುಟುಂಬಕ್ಕೆ ಏನು ಅನ್ಯಾಯ ಆಗಿರುತ್ತೆ, ಅದಕ್ಕಿಂತ ದೊಡ್ಡ ಅನ್ಯಾಯ ನಮಗಾಗಿರುತ್ತೆ. ಆ್ಯಕ್ಚುಲಿ ಎರಡು ಕೈ ಸೇರಿ ಒಂದು ದೊಡ್ಡ ಆಗಿರುತ್ತೆ. ಅದರಲ್ಲಿ ಏನಂದರೆ ನಾವು ನಮಗೆ ಅನ್ಯಾಯ ಮಾಡಿರೋ ವಿರುದ್ಧ ಆ ಒಂದು ಸೇಡನ್ನ ತೀರಿಸ್ಕೊಳ್ಳೋಂಥ ಶಕ್ತಿ ಇರಲ್ಲ. ನಾವು ನಮ್ಮ ತಂದೆಗಾಗಲಿ, ನನ್ನ ತಮ್ಮನಿಗಾಗಲಿ, ನನಗಾಗಲಿ ಆ ಶಕ್ತಿ ಇರಲ್ಲ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಶಿವಯ್ಯವ್ರ ಜೊತೆ ನಾವು ಪ್ರಬಲರ ಜೊತೆ ಸೇರ್ಕೊತೀವಿ. ಸೊ ಅದು ನಂಗೆ ತುಂಬ ಇಷ್ಟ ಆಯಿತು ಆ ಲೈನು. ನನಗೆ ಆ ರಾತ್ರಿ 9:30 10 ಆಗ್ಬಿಟ್ಟಿತ್ತು ಅನ್ಸುತ್ತೆ. ಇದೆಲ್ಲ ಇರತ್ತೆ ರೀ, ಪ್ಯಾಕಪ್ ಮಾಡಬೇಕು, ಇಲ್ಲ ಡಬಲ್ ಬಾಟಾಗಿ ಎಂಟ್ರ್ ಆಗ್ಬಿಡ್ತಾ ಇದ್ದೀವಿ, ಇಲ್ಲ ಇನ್ನು ಯಾರೂ ಒಪ್ಕೊಳ್ಳೋದಿಲ್ಲ. ಈ ಪಕ್ಕದಲ್ಲಿ ರವಿ ಬಂದು ಸುಮ್ಮನೆ ಮುಖ ತೋರಿಸ್ತಾ ಇರ್ತಾರೆ, ಇನ್ನೂ ಏನು ಇನ್ನೆಷ್ಟು ಹೊತ್ತು ಅಂತ, ಈ ಥರದ್ದೆಲ್ಲ ಇರುತ್ತಲ್ಲ. ಇವ್ರಿಗೆ ಹೇಳ್ಬಿಟ್ವಿ, ಕರೆಕ್ಟಾಗಿ ಬರುತ್ತೆ, ಕ್ಯಾಮ್ರಾ ಇಲ್ಲಿರುತ್ತೆ, ಈ ಕ್ಯಾಮ್ರಾ ಬರ್ತಿದ್ದಂಗೆ ಡೈಲಾಗ್ ರೆಡಿ. ರಮೇಶ್ ಅಣ್ಣ ಅಂದರು, ಎಲ್ಲ ಆಗೋಯ್ತಮ್ಮ, ಈಗ ಇವ್ರದಂಗಮ್ಮ ಅಂತಂದರು. ಇನ್ನೇನೋ ಗೊತ್ತಿಲ್ಲ ಅಣ್ಣ, ಇನ್ನೇನಾರು ಆಯಿತು ಅಂತಂದರೆ 2 ಗಂಟೆ ಗ್ಯಾರಂಟಿ ಇದು ಫಿಕ್ಸ್ ಆಗ್ಬಿಟ್ವಿ. ನಾನು ರಮೇಶ್ ಅಣ್ಣ ನಮಗೇನು ಅಂತಂದರೆ ದೊಡ್ಡವರೇ ಈ ಮಟ್ಟಕ್ಕೆ ಸಗಣಿ ಹಾಕಿರ್ಬೇಕಾದ್ರೆ ಪುಟ್ಟವರು ಸಾಲದಿ ಚಿಕ್ಕವರು. ಸಾಲದಿಕ್ಕೆ ಏನು ಅಂತಂದರೆ ಭಾಷೆ, ಆ ಭಾಷೆ ಮೇಲೆ ಹಿಡ್ತದ್ರ ಜೊತೆಗೆ ಅಭಿನಯ ಜೊತೆ ಎಮೋಷ್ನಲ್ ಇದು. ನೀವು ನಂಬ್ತಿರೋ ಇಲ್ವೋ, ವಿ ವರ್ ವೆರಿ ಹ್ಯಾಪಿ. ಟಪ ಆ ಡೈಲಾಗ್ಗಳೇನಿತ್ತು ಎಷ್ಟು ಫಾಸ್ಟಾಗಿ ವಿತ್ ಎಮೋಷನ್ಸ್ ಮಾತಾಡೋದು. ಅವ್ರ ಕಿವಿನೇ ಕೇಳಲ್ಲ ಕಣ್ರಿ.
ದೇವರು ನಮಗೆ ಕಿವಿ ಕೊಟ್ಟಿದ್ದಾರೆ, ದೇವರು ನಮಗೆ ಬಾಯಿ ಕೊಟ್ಟಿದ್ದಾರೆ, ದೇವರು ನಮಗೆ ಎಲ್ಲ ಥರದ್ದನ್ನು ಸಂಗ್ರಹಿಸುವಂಥ ನೋಡುವಂಥ ಕಣ್ಗಳನ್ನು ಕೊಟ್ಟಿದ್ದಾನೆ, ಎಲ್ಲವನ್ನೂ ಕೊಡ್ತಾನೆ. ಎಷ್ಟೋ ಜನ ಆರ್ಟಿಸ್ಟ್ಗಳು ತಾವು ಆರ್ಟಿಸ್ಟ್ ಅನ್ನೋ ದುರಹಂಕಾರದಲ್ಲಿ ಮೆರ್ಕೊಂಡು ಹಗಲಿಂದ ರಾತ್ರಿವರೆಗೂ ಕೊಟ್ಟಿರೋ ಸಾಲುಗಳನ್ನು ಅದೇನೋ ಒಂಥರ ತಿರಸ್ಕೃತವಾದ ಒಂದು ಮನೋಭಾವದಲ್ಲಿ ಅದನ್ನು ಗಿಸ್ತು ಎಲ್ಲ ಮಾಡಿ ಲಾಸ್ಟಲ್ಲಿ ಬಂದು ಟೇಕ್ ಅಂದರೆ ದೊಡ್ಡ ಆರ್ಟಿಸ್ಟ್ಗಳನ್ನ ನೋಡ್ಬಿಟ್ಟಿದ್ದೀವಿ. ಹೀರೋ ಅಂತ ಕರ್ಸ್ಕೊಳ್ಳೋ ವ್ಯಕ್ತಿಗಳೇ 10 ಟೇಕು 12 ಟೇಕು 14 ಟೇಕು 15 ಟೇಕು ಮಾಡಿದಾನೆ ಕಣ್ರಿ. ನೋವಾಗತ್ತೆ. ಆದರೆ ಈ 3 ಜನ ವೆರಿ ಹ್ಯಾಪಿ ಫಾರ್ ದೀಸ್ 3 ಗೈಸ್. ಹೆಂಗೆ ಹೊಡೆದ್ರು ಅಂತಂದರೆ ನಾವು ಶುರು ಮಾಡಿದಾಗ 9:15 ಏನಮ್ಮ ಅಂತ ರಮೇಶ್ ಅಣ್ಣಂದ ಅದೊಂದು ಮಾತಿತ್ತಲ್ಲ, ಹೋದ್ರೆ ಹೋಗ್ಬಿಡ್ತಾಣ 1:15 ಊಟ ತರಿಸ್ಬಿಡೋಣ ಅಂತಿರೋ ಇಲ್ವೋ, 10:15 ವಿ ಜಸ್ಟ್ ರ್ಯಾಪ್ ದ ಡೇ. 6 ಜನ ಎಷ್ಟು 6 ಡೈಲಾಗು 3 ಜನ ಎಷ್ಟು ಮುದ್ದಾಗಿ ಅಷ್ಟು ಮಾತಾಡಿ ಎಮೋಷ್ನಲ್ ಆಗಿ ಮಾತಾಡಿದ್ರು ಅಂದರೆ ನಾಳೆ ಬೆಳಗ್ಗೆ ನೀವು ಆ ದೃಶ್ಯ ನೋಡ್ತೀರಾ. ಒಂದು ರಾತ್ರಿ, ಆ ರಾತ್ರಿಯಲ್ಲಿ ದೇವಸ್ಥಾನ, ಆ ದೇವಸ್ಥಾನದ ಹತ್ರ ಒಂದು ಪುಟಾಣಿ ಕ್ಯಾಂಪ್ ಫೈರ್, ಆ ಕ್ಯಾಂಪ್ ಫೈರ್ ಹತ್ರ ಎಲ್ಲ ಆರ್ಟಿಸ್ಟು ಇದ್ದಾರೆ. ಅಲ್ಲಿ ಈ 3 ಜೀವಗಳು ಫಾರ್ ದ ಫಸ್ಟ್ ಟೈಮ್ ಎಂಟ್ರ್ ಆಗುತ್ತೆ ಸ್ಕ್ರೀನ್ ಮೇಲೆ. ಆ್ಯಂಡ್ ಅಫ್ಕೋರ್ಸ್ ಇವಾಗ ನಾನು ಕೇಳೋದೇನು ಅಂತಂದರೆ, ಸೇಮ್ ಕ್ವಶ್ಚನ್, ವೇ ಯು ಆರ್ ಪ್ಲೇಸಿಂಗ್ ಗ್ಯಾಂಗ್ಸ್ ಆಫ್ UK ಅಮಂಗ್ ಆಲ್ ದಿಸ್ ಫಿಲಮ್ಸ್. ಇಷ್ಟೆಲ್ಲ ಸಿನಿಮಾಗಳು ಬರ್ತಾ ಇದೆ ಉಮೇಶ್ ಸರ್, ನೀವು ನೋಡಿದ್ದೀರಾ, ಒಂದಷ್ಟು ಸಿನಿಮಾಗಳಲ್ಲಿ ಈಗಲೂ ನೀವು ಅಭಿನಯಿಸ್ತಾ ಇದ್ದೀರಾ, ಎಲ್ಲ ಮಾಡ್ತಾ ಇದ್ದೀರಾ. ಗ್ಯಾಂಗ್ಸ್ ಆಫ್ UK ಎಷ್ಟು ಮಟ್ಟದಲ್ಲಿ ನಿಮಗೆ ವಿಭಿನ್ನ, ಯಾವ ರೀತಿ ಇರುತ್ತೆ, ಏನು ಮಾಡ್ಬೋದು? ಈ ಗ್ಯಾಂಗ್ಸ್ ಆಫ್ UK ಅನ್ನೋ ಒಂದು ಸಿನಿಮಾ ಹೆಂಗಾಗ್ಬಿಟ್ಟಿದೆ ನನಗೆ ಅಂದರೆ, ನನಗೆ ಗೊತ್ತಿಲ್ಲ ನಿಜವಲ್ಲ, ಒಂದು 15-20 ಸಿನಿಮಾ ಆಗಿಬಿಟ್ಟಿದೆ ಆ್ಯಕ್ಟ್ ಮಾಡಿ. ಬಟ್ ನನಗೆ ಯಾರಾದರೂ ಕೇಳಿದ್ರೆ ಯಾವ ಸಿನಿಮಾದಲ್ಲಿ ಯಾರಿಗೂ ಗೊತ್ತಿಲ್ಲ. ನಾವು ಫೇಸ್ ನಾವು ಸರ್ ಇಷ್ಟ ಆ್ಯಕ್ಟ್ ಮಾಡಿದ್ರು ಕೂಡ ಯಾರಿಗೂ ಕಂಡುಹಿಡಿಯಲ್ಲ, ಫೇಸ್ಬುಕ್ ರೆಕಗ್ನೈಸ್ ಆಗೋಕ್ಕಾಗಿಲ್ಲ ಇನ್ನು. ಸೊ ನನಗೆ ಯಾರು ಕೇಳಿದ್ರೆ ಯಾವ ಸಿನಿಮಾದಲ್ಲಿ ಮಾಡಿದ್ಯಾ ಅಂತ ಕೇಳಿದ್ರೆ ನನಗೆ ಫಸ್ಟ್ ಬರ್ತಾ ಇರೋದೇ ಇವಾಗ ನಿಜವಾಗ್ಲೂ ಗ್ಯಾಂಗ್ಸ್ ಆಫ್ UK ಅನ್ನೋದೇ ಬರ್ತಾ ಇದೆ ಸರ್. ಸೊ ಅಷ್ಟು ಇನ್ವಾಲ್ವ್ ಆಗಿ ನಾವು ಅಷ್ಟು ನಂಬರ್ ಆಫ್ ಡೇಸು, ಮತ್ತು ನಾನು ಇಷ್ಟು ದಿವಸ ಮಾಡಿರೋ ಸಿನಿಮಾದಲ್ಲಿ ಜಾಸ್ತಿ ನಂಬರ್ ಆಫ್ ಡೇಸ್ ಮಾಡಿರೋಂಥ ಸಿನಿಮಾ. ಚೆನ್ನೈನಲ್ಲಿ ನೀವು ಸಿನಿಮಾ ನೋಡಿದ್ರಿ ಸರ್? ಹೌದು ಸರ್. ಫಾರ್ಗಾಟನ್ ಹೇಗೆ ಅನ್ನಿಸ್ತು ನಿಮಗೆ? ಬಟ್ ನಾವು ಸರ್ ಮೊದಲೆಲ್ಲ ಅಲ್ಲಿಂದ ಬಂದ ಮೇಲೆ ನಾವಾಗ್ಬೋದು, ಗುರು ಆಗ್ಬೋದು, ನಮ್ಮ ಟೀಮ್ಗಳೆಲ್ಲ ಬಂದು ಅಂದ್ಕೊತಾ ಇದ್ವಿ. ಬಂದಮೇಲೆ ಎಲ್ಲರೂ ಅಷ್ಟು ಟ್ಯಾನ್ ಆಗಿಬಿಟ್ಟಿದ್ವಿ. ಕೆಲವರು ಸ್ಕಿನ್ನೆಲ್ಲ ಇದಾಗಿತ್ತು ಸರ್, ಸ್ಕಿನ್ನೆಲ್ಲ ಇದು ಸಿಪ್ಪೆ ಥರ ಬರ್ನಾಗಿ ಬರ್ತಾಯಿತ್ತು. 1.5 ತಿಂಗಳು 2 ತಿಂಗಳು ಬೇಕಾಯ್ತು ಮತ್ತೆ ನಾವು ನಾರ್ಮಲಿಗೆ ಬರ್ಲಿಕ್ಕೆ ಇಲ್ಲಿಗೆ. ಅದಾದಮೇಲೆ ಅವಾಗ ನಾವೆಲ್ಲ ಮಾತಾಡ್ಕೊತಾ ಇದ್ವಿ, ಅಯ್ಯೋ ಹೋದ್ವಿ ಹಿಂಗಾಯ್ತು ಇದೆಲ್ಲ, ಮತ್ತೆ ಇದಾಗ್ತಾಯಿಲ್ಲ ಅದು. ಆದರೆ ಚೆನ್ನೈಗೆ ನೀವು ಕರ್ಕೊಂಡು ಹೋಗಿ ಆ ಸಿನಿಮಾ ನಾವು ನೋಡಿದ್ಮೇಲೆ ಸರ್, ಅವತ್ತು ಆಚೆ ಬಂದ್ವಿ. ಅಲ್ಲೆಲ್ಲ ಮೊಬೈಲ್ ಕಮ್ಯುನಿಕೇಷನ್ ಏನಿಲ್ಲ, ಟ್ಯೂಬ್ ಒಳಗಡೆ ಇಟ್ಬಿಟ್ಟಿದ್ವಿ. ಆಚೆ ಬಂದಮೇಲೆ ಅವಾಗ ಮಾತಾಡ್ಕೊಂಡು ನಾವು ಅಷ್ಟು ಕಷ್ಟಪಟ್ಟಿದ್ದಕ್ಕೆ ಸಾರ್ಥಕ ಆಯಿತು ಇವತ್ತು. ಅವತ್ತು ನಾವೇನಾದರೂ ಅದನ್ನು ಕಷ್ಟ ಅಂತ ತಿಳ್ಕೊಂಡು ವಾಪಸ್ ಬಂದುಬಿಟ್ಟಿದ್ರೆ ಇದು ನಮ್ಮ ಜೀವನ ಪರ್ಯಂತ ಇರುತ್ತೆ. ನಾವು ಸತ್ರು ಕೂಡ ಇದೊಂದು ನೆನಪಾಗಿ ಉಳ್ಕೊಳ್ಳುತ್ತೆ. ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳುಗಳಿಗೆ ತೋರಿಸ್ಬೋದು. ನಾವು ಕೂಡ ಒಂದು ಸಿನಿಮಾದಲ್ಲಿ ಇಷ್ಟು ವರ್ಷ ಜರ್ನಿ ಮಾಡಿರೋದಕ್ಕೆ ಇದು ಅಟ್ಲೀಸ್ಟ್ ನಮಗೆ ಒಂದು ನೆನಪು. ಥ್ಯಾಂಕ್ ಯು ಸೋ ಮಚ್ ಉಮೇಶ್. ಥ್ಯಾಂಕ್ಸ್ ಫಾರ್ ದ ಪಾರ್ಟಿಸಿಪೇಷನ್, ಥ್ಯಾಂಕ್ಸ್ ಫಾರ್ ಆಲ್ ಯುವರ್ ಅದೇನೋ ಹೇಳ್ತಾರಲ್ಲ, ನಿಮ್ಮ ಆ ಒಂದು ತಾಳ್ಮೆ, ನಿಮ್ಮ ಆ 35-40 ದಿನಗಳ ಆ ಜರ್ನಿಯಲ್ಲಿ ನೀವು ನನಗೆ ಕೊಟ್ಟಂತಹ ಸಹಕಾರ, ಇದಕ್ಕೆ ಯಾವತ್ತಿದ್ರೂ ನಾನು ಚಿರಋಣಿ ಆಗಿರ್ತೇನೆ. ಇವತ್ತು ಗುರು ಎಲ್ಲೋ ದೂರದಲ್ಲಿದ್ದಾರೆ, ಬರೋಕ್ಕಾಗಿಲ್ಲ. ನಿಮಗಾಗಲಿ, ಗುರುಗಾಗಲಿ, ಎಬೋವ್ ಆಲ್ ಟಂಗ್ಸಾಲಿ ಉಮೇಶ್ ಅವ್ರಿಗಾಗಲಿ, ನಿಮ್ಮ ಆ 3 ಜನರ ಕೋಆರ್ಡಿನೇಷನ್ ಆ್ಯಂಡ್ ಕೋಆಪ್ರೇಷನ್ ಇತ್ತಲ್ಲ, ಅದು ಖಂಡಿತವಾಗ್ಲೂ ಎಲ್ಲ ಆರ್ಟಿಸ್ಟ್ ಒಂದು ಕಡೆ ಆಯಿತು ಅಂದರೆ ನೀವು 3 ಜನ ಕೊಟ್ಟಂತಹ ಕೋಆಪ್ರೇಷನ್ ಇನ್ನೊಂದು ಕಡೆ ಆಗುತ್ತೆ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಉಮೇಶ್ ಸರ್. ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಆಲ್ ಯುವರ್ ಫ್ಯೂಚರ್ ಎಂಡಿವರ್ಸ್. ಒಳ್ಳೆಯದಾಗಲಿ. ಏನೇ ಇಲ್ಲಿ ಒಂದೇ ಮಾತು, ಯಾವುದೇ ಬರಲಿ ಶ್ರದ್ಧೆಯಿಂದ ಅದೇ ನಮ್ಮ ಜೀವನ ಅಂತ ನೀವು ಮುಂದುವರಿತಾ ಹೋಯ್ತು ಅಂತಂದರೆ ಖಂಡಿತವಾಗ್ಲೂ ಚಿತ್ರರಂಗ, ಚಿತ್ರ ಯಾವುದು ನಿಮ್ಮ ಕೈ ಬಿಡೋದಿಲ್ಲ. ಐ ವಿಶ್ ಯು ಆಲ್ ದ ಬೆಸ್ಟ್. ಗುಡ್ ಲಕ್ ಸರ್. ಥ್ಯಾಂಕ್ ಯು ಸರ್. ಇದಾಗಿತ್ತು ವೀಕ್ಷಕರೇ ಇವತ್ತಿನ ಈ ಒಂದು ಅತಿಥಿಯ ಮಾತುಕತೆ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ನಾನು ನಿಮ್ಮ ಮುಂದೆ ಬಂದು ಕೂತ್ಕೋತೀನಿ. ಹರಸಿ, ಹಾರೈಸಿ, ಪ್ರೋತ್ಸಾಹಿಸಿ. ನಿಮ್ಮ ಆಶೀರ್ವಾದ ಗ್ಯಾಂಗ್ಸ್ ಆಫ್ UKಗೆ ಶ್ರೀರಕ್ಷೆ. ಗುಡ್ ಬೈ. ನವಮಾಸದ ರೂಪ ನೀನು, ಈ ಹೃದಯದಿ ಮಿಡಿತ ನೀನು, ಈ ಧರೆಯ ಬೆಳಕ ನೀನಾಗು ದೀಪವೇ, ತಾಯಿ ಒಡಲ ಕರುಳ ಕೂಗಿದು ಕೇಳದೆ.